ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆ ಗಡ್ಹಿಂಗ್ಲಜ್ ತಾಲೂಕಿನ ಐನಾಪುರ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಈ ಐನಾಪುರ ಗ್ರಾಮಕ್ಕೆ ನಾನು ಬರಬೇಕಂತ ಬಂದಿಲ್ಲ, ಆಕಸ್ಮಿಕವಾಗಿ ಬಂದದ್ದು. ಅಂದರೆ ನಾನು ರವಿವಾರ ದಿವಸ 22ನೇ ತಾರೀಕು ಅಜಿತ್ನ ಜೊತೆಗೆ ನಾನು ಇದಕ್ಕೆ ಬಸವೇಶ್ವರ ದೇವಸ್ಥಾನ, ಅಮೃತೇಶ್ವರ ದೇವಸ್ಥಾನದ ವಿಡಿಯೋ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥವ್ರು ನನಗೆ ಹೇಳಿದರು, ಮತ್ತು ಇಲ್ಲೊಂದು ಶಿವ ಪಾರ್ವತಿ ಗಣೇಶನ ಒಂದೇ ಮಂದಿರದಲ್ಲಿರುವಂಥ ಗಣೇಶ ಗುಡಿ ಇದೆ, ದಯವಿಟ್ಟು ಹೋಗ್ರಿ ಅಂತ ಹೇಳಿದರು. ಅದನ್ನತ್ಲೇ ಹೋಗಿದ್ದೆ. ಅವರೊಂದು ಫೋನ್ ನಂಬರ್ ಕೊಟ್ಟಿದ್ದರು, ಅವ್ರಿಗೆ ಫೋನ್ ಮಾಡಿದೆ, ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಆದರೂ ಆ ಮಂದಿರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಆದರೂ ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ. ಅದು ಸುಂದರವಾದಂಥ ಮಂದಿರ, ಅದರ ಬಗ್ಗೆ ನೋಡಿ. ಸ್ನೇಹಿತರಿಗೆ ನಾನು ತೋರಿಸ್ತಾ ಇರುವುದು ಶಿವಪಾರ್ವತಿ ಗಣೇಶನ ಮಂದಿರ. ಇದು ಅಂಬೋಲಿಗೆ ಹೋಗುವಂಥ ರಸ್ತೆಯಲ್ಲೇ ಇರುವಂಥ ದೇವಸ್ಥಾನ. ಇದು ಇರುವುದು ಕೊಲ್ಹಾಪುರ ಜಿಲ್ಲೆ ಗಡ್ಹಿಂಗ್ಲಜ್ದಿಂದ ಸುಮಾರು 6 ಕಿಲೋಮೀಟರ್ದಂದರೆ ಅಂಬೋಲಿ ರಸ್ತೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಹೋದಾಗ ನಂತರ ಒಂದು ಎಡಗಡೆ ಸೈಡ್ ರಸ್ತೆ ಬರುತ್ತೆ. ಅದರಿಂದ ಹೋದರೆ ಐನಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಹೈವೇದಿಂದ. ಅಲ್ಲಿ ಗ್ರಾಮದಿಂದ ಒಳಗೆ ಹೋದಾಗ ಈ ದೇವಸ್ಥಾನ ಇದೆ. ಅಂದರೆ ಇದು ಹಿರಣ್ಯಕೇಶಿ ನದಿ ದಕ್ಷಿಣಾಭಿಮುಖವಾಗಿ ಹರಿಯುವಂಥ ಸ್ಥಳದಿಂದ ಪ್ರಾರಂಭ ಆಗುತ್ತೆ. ಇದೇ ಸ್ಥಳದಿಂದ ಪ್ರಾರಂಭವಾಗುತ್ತೆ. ಆ ಹೊಳೆ ಅಂದರೆ ಅದು ಸ್ವಲ್ಪ ನದಿ ಅಂದರೆ ಸ್ವಲ್ಪ ದೂರದಲ್ಲಿ ಅಂತರದಲ್ಲಿ ಈ ದೇವಸ್ಥಾನ ಇರುವುದು. ರಸ್ತೆ ಮೇಲೆ ಇರೋದಂದರೆ ಯಾವುದೂ ಸಮಸ್ಯೆ ಇಲ್ಲ, ಯಾರಿಗೂ ಕೇಳಿದ್ರೂ ಸಹಿತ ಈ ದೇವಸ್ಥಾನ ಹೇಳ್ತಾರೆ. ತುಂಬ ಆಕರ್ಷಣೀಯವಾದಂಥ ಸ್ಥಳ. ಮತ್ತು ನಾನು ಈ ಸಾಕಷ್ಟು ದೇವಸ್ಥಾನ ನೋಡಿದೆ. ಶಿವನಿಗೆ ಎಲ್ಲ ಕಡೆ ಲಿಂಗ ರೂಪದಲ್ಲಿ ಪೂಜೆ ಇರುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವಾಗಿ ಶಿವ, ಪಾರ್ವತಿ ಮತ್ತು ಗಣಪತಿ 3 ಒಂದೇ ಮೂರ್ತಿಯಲ್ಲಿ, ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ವಿಗ್ರಹಗಳಿದ್ದಾವೆ. ಇದು ದೇವಸ್ಥಾನ ಒಳಗಡೆ. ಈ ದೇವಸ್ಥಾನಕ್ಕೆ ನಾವು ಹೋದಾಗ ನಾನು ಅಜಿತ್ ಇಬ್ಬರೇ ಇದ್ವಿ, ಯಾರೂ ಇರಲಿಲ್ಲ. ನೋಡಿ ಖುಷಿ ಅನ್ನಿಸ್ತು. ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಅಂದರೆ ದೇವರ ಬಲಗಡೆ ಒಂದು ಈಶ್ವರಲಿಂಗನ ಮೂರ್ತಿ ಇತ್ತು. ಅದರ ನಂತರ ಅಲ್ಲಿ ಅದರ ಮೇಲೆ ನಾಗರದೇವರ ಒಂದು ಮೂರ್ತಿನೂ ಇತ್ತು. ಅದರ ಎದುರಿಗೆ ವಿಠ್ಠಲ, ಪಾಂಡುರಂಗ ವಿಠ್ಠಲನ ಮೂರ್ತಿನೂ ಇತ್ತು. ಅದು ನೋಡಿಕೊಂಡು ನಂತರ ಶಿವ ಪಾರ್ವತಿಯ ದರ್ಶನ ಮಾಡಿಕೊಂಡು ನಾವು ವಾಪಸ್ ಗೋಕಾಕ್ ಬಂದುಬಿಟ್ವಿ. ಇದು ರವಿವಾರ 22 ಮಾರ್ಚ್ 2026 ನಾವು ಹೋಗಿದ್ವಿ. ಇದು ಆದರೆ ಯಾಕಂದರೆ ಇದು ದಿನಾಂಕ ಹೇಳಬೇಕಾಗತ್ತೆ ಅನಿವಾರ್ಯ ಸರಿ. ಆದರೆ ಈ ದೇವರ ಮಾತ್ರ ತುಂಬ ಆಕರ್ಷಣವಾಗಿದ್ದು. ಈಗೇನು ನಾನು ಪೋಸ್ಟರಲ್ಲಿ ತೋರಿಸ್ತಾ ಇದ್ದೀನಿ, ವಾಲ್ಪೇಪರ್ ಅದೆಲ್ಲ ಅದೇ ಥರದ ಒಂದು ಮೂರ್ತಿನೇ ಇಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದು. ಶಿವನ ಮುಂದೆ ಯಾವತ್ತು ಶಾಶ್ವತವಾಗಿ ಬಸವಣ್ಣ ಇದ್ದೇ ಇರ್ತಾನೆ. ಇದು ಚಿಕ್ಕದೊಂದು ಬಸವಣ್ಣ ಅಂದರೆ ನಂದಿ ವಿಗ್ರಹ ಇದೆ. ನಾವು ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಕೀಲಿ ಹಾಕ್ಕೊಂಡು ಹೋಗಿದ್ರು ಅವರು, ಮತ್ತು ಯಾರೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇದ್ರ ಬಗ್ಗೆ ಮಾಹಿತಿ ಏನು ಸಿಕ್ಕಿಲ್ಲ ನನಗೆ. ಅದಕ್ಕಾಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ನಾನು ವಿಡಿಯೋ ಚಿತ್ರೀಕರಣ ಮಾಡಿರ್ಬೋದು. ಶಿವ, ಪಾರ್ವತಿ ಮತ್ತು ಗಣಪತಿ 3 ಜನ ಒಂದೇ ಮೂರ್ತಿಯಲ್ಲಿ ಕೆತ್ತಿರುವಂಥದ್ದು, ಕಲ್ಲಿನಲ್ಲಿ ಕೆತ್ತಿರುವಂಥದ್ದು. ತುಂಬ ಸುಂದರವಾದಂಥ ಮೂರ್ತಿ ಇದೆ. ಆದರೆ ಶಿವ ಮತ್ತು ಶಿವನ ಪೂಜೆ ಮಾಡೋದು ಅಪರೂಪ. ಅಂದರೆ ವಿಶ್ವಲ ಪೂಜೆ ಮಾಡೋದು ಲಿಂಗ ರೂಪದಲ್ಲಿ, ಆದರೆ ಇಲ್ಲಿ ಮಾತ್ರ ಮೂರ್ತಿ ರೂಪದಲ್ಲಿ ಪೂಜೆ ಮಾಡುತ್ತಿರೋದು. ದೇವಸ್ಥಾನದ ಹೊರಗಡೆ ಇನ್ನೊಂದು ಹಳೆ ಕಾಲದ್ದು ಮೂರ್ತಿಗಳೊಂದಷ್ಟು ಅದಾವ ರೀ, ಭಾಳ. ಅವನ್ನೆಲ್ಲ ನೋಡಿರಿ. ಈ ಗ್ರಾಮಕ್ಕೆ ಏನೋ ಒಂದು ಐತಿಹಾಸಿಕವಾಗಿ ಏನೋ ಒಂದು ಘಟನೆ ಇದೆ. ಆದರೆ ನಮಗೆ ಯಾರು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಮಗೇನು ಮಾಹಿತಿ ಸಿಗಲಿಲ್ಲ. ಈಗೇನಲ್ಲಿ ಒಂದು ಮಂಟಪ ಟೈಪ್ ಕಟ್ಟಿದ್ದಾರೆ. ಇದು ಹನುಮಂತ ದೇವರು. ಆಮೇಲೆ ಇದೇನು ಇದಲ್ಲ, ಇವು ಹಳೆ ಕಾಲದ ಮೂರ್ತಿಗಳಿದಾವೆ. ಸುಮಾರು ಒಂದು 800-900 ವರ್ಷಗಳ ಹಳೆಯ ಮೂರ್ತಿಗಳಿದಾವೆ. ನಾಗರ ಚಿತ್ರ, ಗಣಪತಿ, ಆಮೇಲೆ ಪರಮೇಶ್ವರ, ಹಾಗೆ ಈಶ್ವರಲಿಂಗ, ಈ ಥರದ್ದು ಒಂದು ಮೂರ್ತಿಗಳಿದ್ದಾವೆ. ಮತ್ತು ವಿಷ್ಣು, ಸಣ್ಣ ಸಣ್ಣ ಮೂರ್ತಿಗಳು, ದೊಡ್ಡದಾದ ಮೂರ್ತಿಗಳು ಇದ್ರೂ ಸಹಿತ ಅವುಗಳಿಗೆ ಒಂದು ಎಲ್ಲ ಭಗ್ನಗೊಂಡಿದ್ದಾವೆ. ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಪ್ರವಾಸಕ್ಕಂತೆ ಯಾರಾದರೂ ಅಂಬೋಲಿ ಸೈಡ್ ಹೋದರೆ ದೇವಸ್ಥಾನ ನೋಡಬೇಕಂದ್ರೆ ಈ ಕಡೆ ಬರ್ಬೋದು. ಐನಾಪುರ ಮತ್ತು ಲಿಂಗುಡುಗಿ ದೇವಸ್ಥಾನಗಳಿಗೆ ನೋಡ್ಬೋದು. ಮತ್ತು ಇನ್ನೊಂದು ಗಣಪತಿ ಮಂದಿರ ಇತ್ತು. ನಮಗೆ ಬರಬೇಕಾದ್ರೆ ಸ್ವಲ್ಪ ರಸ್ತೆ ಕನ್ಫ್ಯೂಸ್ ಆಗಿ ವಾಪಸ್ ಹಂಗೆ ನೇರವಾಗಿ ಬರೋಕ್ಕಾಯ್ತು. ಅಂದರೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಗಣಪತಿ ಮಂದಿರನೂ ಚೆನ್ನಾಗಿತ್ತು ಅಂತ ಹೇಳಿದರು ಗಡ್ಹಿಂಗ್ಲಜ್ ಹತ್ರ. ಇದು ಇರುವುದು ಕೊಲ್ಹಾಪುರ ಜಿಲ್ಲೆ ಗಡ್ಹಿಂಗ್ಲಜ್ ಅಂದರೆ 6 ಕಿಲೋಮೀಟರ್ ದೂರಲ್ಲಂತ ಐನಾಪುರದ್ದು. ಈ ದೇವಸ್ಥಾನ ಬಗ್ಗೆ ಎಲ್ಲ ವಿವರ ನೀಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ವಿನಂತಿಸ್ಕೊಡ್ತೀನಿ. ಧನ್ಯವಾದಗಳು.